ಇದರ ಮಧ್ಯದಲ್ಲಿ ಡಾಕ್ಟರ್ ಮಹದೇವಪ್ಪ ನಮ್ಮ ಸಮಾಜ ಕಲ್ಯಾಣ ಸಚಿವರು, ಅವರ ಹೇಳಿಕೆ ನೋಡಿ, ಇದನ್ನು ಅವರೇ ಹೇಳಿದ್ದಕ್ಕೆ ಅನಲೈಸ್ ಮಾಡ್ತಾ ಇದ್ದೀವಿ ನಾವು. ಅವ್ರು ಅವತ್ತೇನಂದರು, ಮಹದೇವಪ್ಪ ಇದನ್ನು ಯಾಕೆ ಹೇಳಿದ್ರು ಅಂತ ಅನಲೈಸ್ ಮಾಡಿ ಅಂತ, ಯಾಕೆ ಹೇಳಿದ್ರು ಅಂತ ಅನಲೈಸ್ ಮಾಡಿ ಅಂತ ಅವರೇ ಹೇಳಿದ್ದು, ಅದಕ್ಕೆ ಅನಲೈಸ್ ಮಾಡ್ತಾ ಇರೋದು. ಏನಂದ್ರೆ ಇವರು ಅಧಿಕಾರ ಹಸ್ತಾಂತರ ಆಗುತ್ತಾ, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಅಂತ ಕೇಳಿದ್ರೆ ಯಾರೂ ಅನಿವಾರ್ಯರಲ್ಲ ರೀ, ಯಾರೂ ಅನಿವಾರ್ಯ ಅಲ್ಲ. ಇಂದಿರಾ ಗಾಂಧಿ ತೀರೋದ ಮೇಲೆ ಮುಂದೇನು ಅಂದರೆ 10 ಜನ ನಾಯಕರು ಹುಟ್ಕೊಂಡ್ರು ಅಂತ. ಏನದರ ಅರ್ಥ? ಯಾರೂ ಅನಿವಾರ್ಯ ಅಲ್ಲ ಅಂದರೆ ಯಾರಿಗೆ ಹೇಳ್ತಿದ್ದಾರೆ ಅವರು? ಅನಲೈಸ್ ಮಾಡಿ ಅಂದ್ಬಿಟ್ರು ಅವರು. ಅನಲೈಸ್ ಅದನ್ನೇ ಮಾಡ್ತಿರೋದು. ಸಿದ್ದರಾಮಯ್ಯನವರ ಮೊದಲ ಅವಧಿ ಇತ್ತಲ್ಲ 2013ರಿಂದ 2018, ಸಿದ್ದರಾಮಯ್ಯನವರ ಆಪ್ತರು ಯಾರು ಅಂದರೆ ಫಸ್ಟ್ ಹೆಸರೇ ಅವ್ರದ್ದು ಬರ್ತಿತ್ತು. 2018ರ ಎಲೆಕ್ಷನ್ ಮುಗೀತು, ಕಾಂಗ್ರೆಸ್ ಸೋತು ಬಿಡ್ತು, ಸಿದ್ದರಾಮಯ್ಯನವರೇ ಒಂದು ಕ್ಷೇತ್ರ ಸೋತು, ಇನ್ನೊಂದು ಕ್ಷೇತ್ರದಲ್ಲಿ ಗೆದ್ದರು ಕಷ್ಟಪಟ್ಕೊಂಡು. ಅದಾದ ನಂತರ ಏಕಾಏಕಿ ಇಬ್ಬರ ಮಧ್ಯದಲ್ಲಿ ಮಾತಿಲ್ಲ, ಕಥೆ ಇಲ್ಲ, ಸಿದ್ದರಾಮಯ್ಯನವ್ರ ಮನೆ ಕಡೆಯವ್ರು ಬರ್ತಾನೂ ಇರಲಿಲ್ಲ. ಅದು ಯಾಕೆ ಅನ್ನೋದರ ಬಗ್ಗೆ ತಲೆಗೊಬ್ಬೊಬ್ಬರು ಒಂದೊಂದರಂಗೆ ಮಾತಾಡಿದ್ರು, ಅದೆಲ್ಲ ಬೇಡ, ಈಗ ಊಹಾಪೋಹಗಳು. ಅದಾದ ಮೇಲೆ ಮತ್ತೆ ಇಲ್ಲ ಅಂತ ತಕ್ಕ ಮಟ್ಟಿಗೊಂದು ಆತ್ಮೀಯತೆ ಬೆಳೆಯಿತು ಅಂತ. ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯನವರ ಆಪ್ತ ವಲಯ ಯಾವುದು ಅಂದರೆ 3ನೇ ಹೆಸರು 4ನೇ ಹೆಸರು ಮಹದೇವಪ್ಪ ಅವ್ರದ್ದು ಮತ್ತೆ ಬರೋದಕ್ಕೆ ಶುರುವಾಯಿತು. ಅದಾದ ಮೇಲೆ ಡಾಕ್ಟರ್ ಯತೀಂದ್ರ ಬೆಳಗಾವಿಯಲ್ಲಿ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟರು. ನನ್ನ ತಂದೆ ರಾಜಕೀಯದ ಕೊನೆಯ ಘಟ್ಟದಲ್ಲಿದ್ದಾರೆ, ರಾಜಕೀಯದ ಸಂಧ್ಯಾಕಾಲದಲ್ಲಿದ್ದಾರೆ, ಅವರ ನಂತರ ನೇತೃತ್ವ ವಹಿಸೋದಕ್ಕೆ ಸೈದ್ಧಾಂತಿಕ ಬದ್ಧತೆ ಇರೋರೊಬ್ಬರು ಬೇಕು, ಅಹಿಂದ ನಾಯಕತ್ವ ವಹಿಸೋದಕ್ಕೆ ಸೈದ್ಧಾಂತಿಕ ಬದ್ಧತೆ ಇರೋರೊಬ್ಬರು ಬೇಕು, ಸತೀಶ್ ಜಾರಕಿಹೊಳಿಗೆ ಆ ಬದ್ಧತೆ ಇದೆ ಅಂದ್ಬಿಟ್ರು. ಆ ಹೇಳಿಕೆಯ ನಂತರ ಡಾಕ್ಟರ್ ಮಹದೇವಪ್ಪ ಯಾರೂ ಅನಿವಾರ್ಯ ಅಲ್ಲ ಕಾಂಗ್ರೆಸ್ಸಿಗೆ ಅಂತ ಇದ್ದಾರೆ. ಈಗ ಯಾರೂ ಅನಿವಾರ್ಯ ಅಲ್ಲ ಕಾಂಗ್ರೆಸ್ಸಿಗೆ ಅಂತ ಅವರೇ ಹೇಳಿದ್ದಕ್ಕೆ ಅನಲೈಸ್ ಮಾಡ್ತಾ ಇದ್ದೀವಿ. ತುಂಬ ಸಿಟ್ಟು ಬಂತು ಅನಿಸುತ್ತೆ ಮಹದೇವಪ್ಪನವ್ರಿಗೆ. ಯಾಕೆ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಯಾರು ಅನ್ನೋದನ್ನು ಅವ್ರು ಘೋಷಣೆ ಮಾಡ್ತಾರೆ, ನಾವ್ಯಾರೂ ಇಲ್ವಾ ಇಲ್ಲಿ ಅಂತ, ನಾವ್ಯಾರೂ ಇಲ್ವಾ ಇಲ್ಲಿ ಅನ್ನೋ ಥರ ಇದೆ ಇದು ಇವರ ಹೇಳಿಕೆ. ನೋಡಿ, ಅದನ್ನು ಮೊನ್ನೆ ಹೇಳಿದ್ರು ಅವರು. ಅದಕ್ಕೆ KN ರಾಜಣ್ಣ ಅವರು ಕೌಂಟ್ರು, ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಅನಿವಾರ್ಯ. ಹೆಂಗೆ BJPಗೆ ಯಡಿಯೂರಪ್ಪ ಅನಿವಾರ್ಯವು, JDSಗೆ ದೇವೇಗೌಡರು ಅನಿವಾರ್ಯವು, ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಅನಿವಾರ್ಯ ಅಂದರು. ಅಲ್ಲಿಗೆ ಟಿಟ್ ಫಾರ್ ಟ್ಯಾಟ್ ಆಯಿತು ಅಂತ ಡಾಕ್ಟರ್ HC ಮಹದೇವಪ್ಪ ಸುಮ್ಮನಿರಬಹುದಾಗಿತ್ತು. ಅವರು ಇವತ್ತಿನ ಸ್ಟೇಟ್ಮೆಂಟ್ ಅಂತೂ ನೋಡಿ ನೀವು, ಅದನ್ನು ಯಾರೂ ಯಾರಿಗೂ ಅನಿವಾರ್ಯ ಅಲ್ಲ, ಪ್ರಜಾಪ್ರಭುತ್ವದ ಆಧಾರ ಸಂಸ್ಥೆ ನೀವು, ಎಲ್ಲರೂ ಸೇರಿನೇ ಸಂಸ್ಥೆ ಕಟ್ಟೋದು, ಇವರಿದ್ದರೆ ಆಗತ್ತೆ ಇವರಿದ್ದರೆ ಆಗಲ್ಲ ಅಂತ ಇರೋದಿಲ್ಲ, ಇವೆಲ್ಲ ಅಂಧಾಭಿಮಾನದ ವಿಷಯ. HC ಮಹದೇವಪ್ಪ ಹೇಳೋದು ಇವೆಲ್ಲ ಅಂಧಾಭಿಮಾನದ ವಿಷಯ. ಯಾವುದು ರಾಜಣ್ಣ ಅವ್ರು ಹೇಳಿರೋದು ಅನಿವಾರ್ಯ ಅಂತ ಹೇಳಿರೋದು ಅಂಧಾಭಿಮಾನದ ವಿಷಯ. ಹೊಗಳು ಭಟ್ಟತನ ಸರ್ವಾಧಿಕಾರ ಸೃಷ್ಟಿ ಮಾಡುತ್ತೆ ಅಂದರು. ಹೊಗಳ ಭಟ್ಟತನ ಸರ್ವಾಧಿಕಾರ ಸೃಷ್ಟಿ ಮಾಡುತ್ತೆ ಅಂತ ಅನಲೈಸ್ ಮಾಡಿದ್ವಿ ಮಹದೇವಪ್ಪನವರೇ. ಪಲ್ಸ್ ಸಿಗ್ತಾ ಇದೆ ಏನಾಗಿದೆ ಅಂತ ಕೇಳಿಸ್ಕೊಳ್ಳಿ. ಹೀಗಾಗಿ ನೋಡ್ರಿ, ವ್ಯವಸ್ಥೆನಲ್ಲಿ ಯಾರೂ ಅನಿವಾರ್ಯ ಅಲ್ಲ. ಇಂದಿರಾ ಗಾಂಧಿಯವರು ಹೋಗ್ಬಿಟ್ರು, ಏನಪ್ಪ ಮಾಡೋದು ಅಂತಿದ್ರು. ಸೋ ಮೆನಿ ಪೀಪಲ್ ಹ್ಯಾವ್ ಎಮರ್ಜ್ಡ್. ಸನ್ನಿವೇಶ ಬಂದಾಗ ಕಾಂಗ್ರೆಸ್ ಹೈಕಮಾಂಡು ತೀರ್ಮಾನ ಮಾಡುತ್ತೆ, ಲೀಡರ್ಗಳು ತೀರ್ಮಾನ ಮಾಡ್ತಾರೆ. ಹೀಗಾಗಿ ಉಳಿದವೆಲ್ಲ ಸುಮ್ಮನೆ ಚರ್ಚೆ ವಿಷಯಗಳಷ್ಟೇ. BJPಗೆ ಹೆಂಗೆ ಯಡಿಯೂರಪ್ಪನವರು ಅನಿವಾರ್ಯನೋ, JDSಗೆ ಹೆಂಗೆ ದೇವೇಗೌಡರ ಕುಟುಂಬ ಅನಿವಾರ್ಯನೋ, ಹಾಗೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅಂತ ಹೇಳಿ ಮೊದಲಿಂದನೂ ಹೇಳಿದ್ದೀನಿ. ಇದು ಸತ್ಯ ಅಂತ ಎಲ್ಲರೂ ಕೂಡ ಒಪ್ತಾರೆ. BJPನಲ್ಲೂ ಕೂಡ ಬದಲಾವಣೆಗಳಿದಾವ್ರಿ. ಯಾರಿಗೂ ಅನಿವಾರ್ಯ ಇಲ್ಲ. ನಾನು ಹೇಳಿದ್ದೀನಿ ಮೊದಲೇ, ಇವು ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಲ್ಲಿ ಪ್ರಬಲವಾಗಿರೋದು. ಯಾರ ಮೇಲೂ ನಿಂತಿರೋದಿಲ್ಲ ದೇಶ. ಸನ್ನಿವೇಶಗಳು ಹಂಗೆ ಸೃಷ್ಟಿ ಮಾಡ್ತವೆ. ಈಗ ಎಲ್ಲರೂ ಕೂಡಿ ಒಂದು ಸಂಸ್ಥೆಯನ್ನ, ಸಂಘಟನೆಯನ್ನ, ಒಂದು ಚಳುವಳಿನ ಕಟ್ಟಬೇಕು. ಆದ್ರೆ ಇವ್ರಿದ್ರೆ ಆಗುತ್ತೆ, ಇವ್ರು ಇಲ್ಲರಾಗಿರೋದು ಅದು ಒಂದು ಅಂಧಾಭಿಮಾನದ ವಿಷಯಗಳು. ನನ್ನ ಪ್ರಕಾರ ಆ ಥರ ಒಗಳು ಬಟ್ಟಕ್ಕಾಗೋದಿಲ್ಲ. ಒಗಳು ಬಟ್ಟಂಗಿತನ ಸರ್ವಾಧಿಕಾರಿ ಸೃಷ್ಟಿ ಮಾಡುತ್ತೆ. ಸರ್ವಾಧಿಕಾರಿ ಪ್ರಜಾಪ್ರಭುತ್ವನ ನಾಶ ಮಾಡ್ತಾನೆ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಹೇಳಿದ್ದಾರೆ. ಯಾರಿಗೆ ಹೇಳ್ಬೇಕಾಗಿತ್ತು? HC ಮಹದೇವಪ್ಪನವರು. ನಮಗಂತೂ ಅರ್ಥ ಆಗುತ್ತೆ ಯಾರಿಗೆ ಹೇಳ್ಬೇಕಾಗಿತ್ತು ಅಂತ. ಈ ಮಧ್ಯದಲ್ಲಿ ನೋಡಿ, HC ಮಹದೇವಪ್ಪನವ್ರ ಮನೆಗೆ ಡಾಕ್ಟರ್ ಪರಮೇಶ್ವರ್ ಬಂದರು.
ಡಾಕ್ಟರ್ ಯತೀಂದ್ರ ಸ್ಟೇಟ್ಮೆಂಟ್ನಲ್ಲಿ ಏನು ತಪ್ಪಿದೆ, ಸೈದ್ಧಾಂತಿಕ ನಾಯಕತ್ವದ ಬಗ್ಗೆ ಅವ್ರು ಮಾತಾಡಿದ್ದು ಅಂತ ಯಾರು ಏನೇ ಸ್ಪಷ್ಟೀಕರಣ ಕೊಟ್ಟರೂ ಆ ಸ್ಟೇಟ್ಮೆಂಟ್ ಯಾರ್ಯಾರಿಗೆ ಎಲ್ಲೆಲ್ಲಿ ತಾಗಬೇಕು ಅಲ್ಲಿಗೆ ತಾಗಿರುತ್ತೆ. ಸ್ಪೆಷಲಿ ಅಧಿಕಾರ ಹಸ್ತಾಂತರದ ಗೊಂದಲದ ಮಧ್ಯೆ ನಮಗೇನು ಅನ್ನುವ ಪ್ರಶ್ನೆ ಇಟ್ಕೊಂಡು ಕೂತ್ಕೊಂಡಂಥವ್ರಿಗೆ ಅದು ತಾಗಿರುತ್ತೆ. ಹಿಂದೊಂದು ಸಲ, ಇನ್ನು 3-4 ಸಲ ನೆನಪಿಸಿದ್ದೀನಿ ನಾನು. 2.5 ವರ್ಷ ಸಿದ್ದರಾಮಯ್ಯನವರಂತೆ, ಆಮೇಲೆ ಡಿ ಕೆ ಶಿವಕುಮಾರ್ ಅವರಂತೆ, 2.5 ವರ್ಷ ಆದಮೇಲೆ ರೀಶಫಲ್ ಅಂತೆ. ಇದಕ್ಕೆ ಸಂಬಂಧಿಸಿದ ಪ್ರಶ್ನೆ ಕೇಳಿದಾಗ ಡಾಕ್ಟರ್ ಪರಮೇಶ್ವರ್ ಹೇಳಿದ್ರು, ಅವರವರೇ ನಿರ್ಧಾರ ಮಾಡ್ಕೊಂಬಿಟ್ರೆ ನಾವ್ಯಾಕಿರ್ಬೇಕಿಲ್ಲಿ ಅಂತ. ನಾವ್ಯಾಕಿರ್ಬೇಕಿಲ್ಲಿ ಅಂದವರು. ಹಾಗೆ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರು ಉತ್ತರಾಧಿಕಾರಿ ಯಾರು ಅನ್ನೋದನ್ನು ಸಿದ್ದರಾಮಯ್ಯನವರು ಮಗ ಅನೌನ್ಸ್ ಮಾಡೋದಾದರೆ ನಾವ್ಯಾಕಿರ್ಬೇಕಿಲ್ಲಿ ಅಂತ ಓಪನ್ನಾಗಿ ಹೇಳದೇ ಇದ್ರು ಮನಸ್ಸಿನಲ್ಲಾರು ಅನಿಸಿರೋದಿಲ್ವೇನ್ರಿ ಅವ್ರಿಗೆ? ಅನಿಸಿರೋದಿಲ್ವಾ? ಎಚ್ ಸಿ ಮಹದೇವಪ್ಪನವರ ಅಸಮಾಧಾನ, ಆಕ್ರೋಶ ಮಾತಿನಲ್ಲಿ ಕಾಣಿಸ್ತಾ ಇದೆ. ಹೊಗಳು ಭಟ್ಟತನ, ಸರ್ವಾಧಿಕಾರದ ಸೃಷ್ಟಿ, ಸರ್ವಾಧಿಕಾರ ಪ್ರಜಾಪ್ರಭುತ್ವವನ್ನು ನಾಶ ಮಾಡುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಹೇಳಿದರು ಅಂತಂದರು ಎಚ್ ಸಿ ಮಹದೇವಪ್ಪನವರು. ಅದು ಅವ್ರಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಅವರ ಮೇಲೆ ಏನು ಪರಿಣಾಮ ಬೀರಿದೆ ಅನ್ನುವುದು. ಇಂಥ ಎಚ್ ಸಿ ಮಹದೇವಪ್ಪನವ್ರ ಮನೆಗೆ ಡಾಕ್ಟರ್ ಪರಮೇಶ್ವರ್ ಬಂದಿದ್ದರು. ಏನು ಬರಬಾರ್ದು ಅಂತಿಲ್ಲ, ಬಂದಿದ್ದರು. ಬಟ್ ಇಂಥ ಟೈಮ್ನಲ್ಲಿ ಯಾರು ಎಲ್ಲಿಗೆ ಹೋದರು, ಯಾರನ್ನ ಮೀಟ್ ಮಾಡಿದ್ರು ಸುದ್ದಿ ಆಗುತ್ತೆ. ಸಹಜವಾಗಿ ಇದು ಕೂಡ ಸುದ್ದಿ ಆಯಿತು. ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಅಂತ ಬಂದಿದ್ದರು. ಏನು ಸಾಹೇಬ್ರೆ ಈ ಕಡೆ ಅಂದರೆ ರಾಜಕಾರಣಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಮಂತ್ರಿಯಾಗಿ ಬಂದಿಲ್ಲ ನಾನು, ಯಾವುದೋ ಕೋಆಪ್ರೇಟಿವ್ ಸೊಸೈಟಿ ಅಧ್ಯಕ್ಷನಾಗಿ ಬಂದಿದ್ದೀನಿ ಅಂದ್ಬಿಟ್ರು. ಕೋಆಪ್ರೇಟಿವ್ ಸೊಸೈಟಿ ಅಧ್ಯಕ್ಷನಾಗಿ ಬಂದಿದ್ದೀನಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.